ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿದ್ದಂತಹ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿ ಹೋಗಿದ್ದು ಮನೆಯಲ್ಲಿದ್ದಂತಹ ಒಂದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳು ಕೂಡ ನಷ್ಟ ಉಂಟಾಗಿದೆ. ಈ ಒಂದು ಘಟನೆ ಏನಿದೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 23ರ ಒಂದು ದೊಡ್ಡಪೇಟೆಯ ಗಾಣಿಗೆ ಬೀದಿಯಲ್ಲಿ ನಡೆದಿರುವಂಥದ್ದು. ಸೋಮವಾರ ಈ ಒಂದು ಘಟನೆ ನಡೆದಿದೆ, ಅದೇ ಗೊತ್ತಾಗಿದೆ. ಈ ಘಟನೆ ನಡೆದಿದ್ದು ಏನಾಗಿದೆ ಅಂದರೆ ಸುಮಾರು 5 ಮನೆಗಿಂತ ಹೆಚ್ಚು ಮನೆಗಳಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ. ಈ ಒಂದು ವಿಚಾರವಾಗಿ ಬಾಳೆ ಎಲೆ ಅಂಗಡಿ ವ್ಯಾಪಾರಿ ಕೃಷ್ಣ ಸಿಂಗ್ ಏನಿದ್ದಾರೆ ಅವರು ಕರಾಟೆ ಮಾಸ್ಟರ್ ಲೋಕೇಶ್ ಅವರ ಒಂದು ಮನೆಯಲ್ಲಿ ಲೀಸ್ಗೆ ಅಂತ ಇದ್ದರು. ಆದರೆ ಮಧ್ಯಾಹ್ನದ ಸಮಯದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಈ ಒಂದು ಘಟನೆ ಸಂಭವಿಸಿದೆ. ಏನೋ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಂತರ ಮನೆಯಿಂದ ಬೆಂಕಿಯಿಂದ ಏನು ಹೊರಗೆ ಬಂದಿದ್ದಾರೆ ಜನರು, ಮತ್ತು ಎಲ್ಲವೂ ಕೂಡ ಉರಿದು ಹೋಗಿಬಿಟ್ಟಿದೆ. ಅದನ್ನು ನೋಡಿದಂತಹ ಮಾಲೀಕರು ಅಗ್ನಿಶಾಮಕ ದಳದ ಒಂದು ಸಿಬ್ಬಂದಿಗೆ ಮಾಹಿತಿಯನ್ನು ನೀಡಿದ್ದಾರೆ. ನಡೆದ ತಕ್ಷಣ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ದಳದ ಅಧಿಕಾರಿ ಲೋಕೇಶ್ ಮತ್ತು ಸಿಬ್ಬಂದಿ ವೆಂಕಟೇಶ್, ಶಿವಾರೆಡ್ಡಿ, ವಿಷ್ಣು ಏನಿದೆ ಅನೇಕರು ಮನೆಯಲ್ಲಿ ಉರಿಯುತ್ತಿದ್ದಂತಹ ಒಂದು ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಅದು ಬೆಂಕಿಯನ್ನು ನಂದಿಸಬೇಕಾದ್ರೆ ಸಾಕಷ್ಟು ವಸ್ತುಗಳು ಸುಟ್ಟು ಕರಕಲಾಗಿವೆ ಮತ್ತು ಬೆಂಕಿಯನ್ನು ನಂದಿಸಲು ಈಗ ಯಶಸ್ವಿಯಾಗಿದೆ. ಈ ಸಂಬಂಧ ಮನೆಯಲ್ಲಿ ಮಾಲೀಕರಾದಂತಹ ಏನಿದ್ದಾರೆ ಕರಾಟೆ ಮಾಸ್ಟರ್ ಲೋಕೇಶ್ ಅವರು ಮಾತನಾಡಿ, ನಮ್ಮ ಮನೆಯಲ್ಲಿ ಇದ್ದಂತಹ ಎಲ್ಲ ವಸ್ತುಗಳು ಸುಟ್ಟು ಹೋಗಿವೆ, ಸುಮಾರು ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ಹೀಗಾಗಿ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲವೂ ಕೂಡ ಸುಟ್ಟು ಭಸ್ಮ ಆಗಿಟ್ಬಿಟ್ಟಿವೆ ಅಂತ ಮಾಹಿತಿ ತಿಳಿಸಿದ್ದಾರೆ. ಎರಡು ಮಿಕ್ಸಿನ ತಂದಂತು ಹೋಗಿದೆ, ಪೀಸ್ ಆಗೋಗಿದೆ. ಇದಮ್ಮ ಪೀಸ್ ಒಳಗೆ ಡಮ್ ಅಂತ ಸೌಂಡ್ ಬಂದ್ಬಿಡ್ತು ಎಲ್ಲ. ಆಮೇಲೆ ಮೈನ್ ಸ್ವಿಚ್ ಎಲ್ಲ ಆಫ್ ಮಾಡ್ಬಿಟ್ಟೆ. ಈ ಕಡೆ ಅಂತ ಫುಲ್ ಪಗ ఎంత డమ్ అని ఎంత జోగా పటాకే సౌండ్ వచ్చి అంత సౌండ్ వచ్చేసారు. ಇಷ್ಟವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೆಬಿ ಅವರ ನಿರ್ಲಕ್ಷ್ಯ ಸಿಂಗಲ್ ಆಗಿದೆ. ಈಗಲೇ 15 ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇವ್ರ ಮನೆಗೆ ತುಂಬಾ ತೊಂದರೆ ಆಗಿದೆ. ಎಲ್ಲ ಒಂದೇ ಕಾಂಪೌಂಡ್ ಮನೆನೇ ಇದೆ ಎಲ್ಲ. ಅದೇನಮ್ಮ ಹಿಂಗಾಗ್ಬಿಟ್ಟಿದೆ. ಇಷ್ಟೆಲ್ಲ ಬರ್ಬೇಕಾದ್ರೆ ಇಷ್ಟು ಟೈಮ್ ತಗೊಂಡಿರುತ್ತೆ. ಇದೇ ಮನೆಯಲ್ಲಿ ಮಾಡ್ಕೊಂಡಿದ್ರೆ ಏನ್ ಗತಿ? ಹೌದೌದು. ವಾರ್ಡ್ ನಂಬರ್ 23 ಗಾಣಿಗೆ ಬರಲ್ಲಿ KEB ಅವರ ನಿರ್ಲಕ್ಷ್ಯದಿಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಒಂದು ಮನೆಯೆಲ್ಲ ಸುಟ್ಟೋಗಿದೆ, ಟಿವಿಗಳೆಲ್ಲ ಒಡೆದೋಗಿದೆ, ಮಿಕ್ಸಿಗಳೆಲ್ಲ 4-5 ಮಿಕ್ಸಿ ಹೋಗಿದೆ, ಲೈಟ್ಗಳೆಲ್ಲ ಹೋಗಿದೆ. ಅದು ಮನೆಯೆಲ್ಲ ಸುಟ್ಟೋದ್ಮೇಲೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅವರು ಬಂದು ಲೈನ್ ಡಿಸ್ಕಟ್ ಮಾಡಿಬಿಟ್ಟು ಹೊಟ್ಟೋಗ್ತಾರೆ. ಅವರು ನಿಂತ್ಕೊಂಡು ಫೈರ್ ಇಂಜಿನ್ ಫೋನ್ ಮಾಡೋದು ಅವು ಯಾವುದೂ ಮಾಡಿಲ್ಲ, ಕಟ್ ಮಾಡ್ತಾರೆ, ಅವ್ರು ಪಾಡ್ಗೆ ಹೋಗ್ತಾರೆ. ಅವ್ರು ಇವ್ರಿಗೆ ಫೋನ್ ಮಾಡ್ತೀವಿ, ಅವ್ರೇನು ಹೇಳ್ತಾರೆ ಅಂದರೆ ಅವ್ರ ಹೆಸರು ಜಗದೀಶ್, ಅವ್ರೇನು ಹೇಳ್ತಾರೆ ಕೋತಿ ಬಿದ್ದಂಗೆ ಆಗೋಗಿರೋದಕ್ಕೆ ನಾವೇನು ಮಾಡೋದು ಅಂತಾರೆ. ಕೋತಿ ಮೇಲೆ ಒಂದು ಮುಖ ಪ್ರಾಣಿ ಮೇಲೆ ಅಪವಾದ ಹೊರಿಸ್ಬಿಟ್ಟು ಇದನ್ನ ಕಣ್ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಾರೆ. ಶಾರ್ಟ್ ಸರ್ಕ್ಯೂಟ್ಗೂ ಕೋತಿ ಬೀಳೋದಕ್ಕೂ ಏನು ಅದಕ್ಕೂ ಏನಂತ ಎಲ್ಲಿ ಕೋತಿ ಬಿದ್ದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ನೋಡ್ತೀವಿ. ಕೋತಿ ಬಿದ್ದು ಹಿಂಗಾಗಿದೆಯಾ ಇಲ್ಲಾಂದರೆ ಏನು ಬಿದ್ದಿದೆ. ಕೋತಿ ಬಿದ್ದಾದಮೇಲೆ ನಾವು ಫೋನ್ ಮಾಡಿದ್ಮೇಲೆ ಅವ್ರು ಬರ್ತಾರೆ, ಕೋತಿ ಬಿದ್ದಿದ ತಕ್ಷಣ ಬರ್ತಾರೆ. ಕೋತಿ ಬಿದ್ದಿರೋದು ಅವ್ರಿಗೆ ಗೊತ್ತಲ್ವಾ, ನಾವು ಫೋನ್ ಮಾಡಿದ್ದಾದಮೇಲೆ ಆಮೇಲೆ ಬಂದು ಅವ್ರು ಲೈನ್ ಕಟ್ ಮಾಡೋದು. ಕೋತಿ ಬಿದ್ದಿರೋ ಗೊತ್ತಿರೋದು ಆವಾಗ ಬಂದು ಮಾಡಿದ್ದೀವಿ, ಆಗ್ತಾ ಇರಲಿಲ್ಲ. KEB ಅವರ ನಿರ್ಲಕ್ಷ್ಯದಿಂದ ಇದೆಲ್ಲ ಹೊಣೆ ಆಗಿದೆ. ಅದೇನೇ ಇದ್ದರೂ KEB ಅವರೇ ಅದಕ್ಕೆ ಜವಾಬ್ದಾರರು, ಅವರೇ ಇದ್ದು ಅದೇನು ನಷ್ಟ ಏನಾಗಿದೆಯೋ ಅವ್ರಿಗೆ ಅದೇನಿದೆಯೋ ಅವರೇ ಇದು ಮಾಡಬೇಕು. ಇಲ್ಲಾಂದ್ರೆ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.